ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ನಾನೊಂದು ನಿಮ್ಗೆ ಹಣ್ಣಿನ ಬಗ್ಗೆ ತಿಳಿಸ್ಕೊಡ್ತೀನಿ. ಅದು ನಮ್ಮ ಹಣ್ಣಲ್ಲ, ವಿದೇಶಿ ಹಣ್ಣು. ಆ ಹಣ್ಣಿನ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಸ್ವಲ್ಪನೇ ಹೇಳಿದ್ದೆ. ಈಗ ಡೀಟೇಲ್ ಆಗಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಗೊಂಚಲಾಗಿರೋ ಆಕರ್ಷಕ ಹಳದಿ ಬಣ್ಣದ ಹಣ್ಣುಗಳಿವು. ಗಿಡ ತುಂಬ ತುಂಬಿಕೊಂಡಿದೆ. ಇದು ಚೆರ್ರಿ ಮ್ಯಾಂಗೋಸ್ಟಿನ್ ಅಂತ, ಲೆಮನ್ ಡ್ರಾಪ್ ಮ್ಯಾಂಗೋಸ್ಟಿನ್ ಅಂತಾರೆ, ಬರಬ ಫ್ರೂಟ್ ಅಂತಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಗಾರ್ಸಿನಿಯಾ ಇಂಟರ್ಮೀಡಿಯಾ. ಇದು ನೇಟಿವ್ ಬಂದು ಆಸ್ಟ್ರೇಲಿಯಾ, ಸೆಂಟ್ರಲ್ ಅಮೆರಿಕಾ. ಇದು ಗಾರ್ಸಿನಿಯಾ ಫ್ಯಾಮಿಲಿಗೆ ಸೇರಿದ್ದು. ಗಾರ್ಸಿನಿಯಾ ಫ್ಯಾಮಿಲಿಯಲ್ಲಿ ಇನ್ನೂ ಹಲವಾರು ಹಣ್ಣಿನ ಗಿಡಗಳಿದೆ. ಅದರಲ್ಲಿ ಮ್ಯಾಂಗೋಸ್ಟಿನು, ಅಚಾಚೇರು, ನಮ್ಮಲ್ಲೇ ಇದೆ ಪುನರ್ಪುಳಿ ಅಂತೀವಿ, ಕೋಕಮ್ ಅಂತೀವಿ, ಬಿರಿಂಡ ಅಂತೀವಿ. ನಾವು ಅದಕ್ಕೆ ಮುರುಗಲ್ ಹಣ್ಣು ಅಂತೀವಿ. ಅದು ಕೂಡ ಗಾರ್ಸಿನಿಯಾ ಫ್ಯಾಮಿಲಿಗೆ ಸೇರಿರುವಂಥದ್ದು. ವಿದೇಶಿ ಹಣ್ಣಾಗಿದ್ದರೂ ಕರಾವಳಿ ವೆದರ್ಗೆ ಹೊಂದ್ಕೊಳ್ಳುತ್ತೆ. ನಾನು ಈ ಗಿಡ ನೆಟ್ಟು 3 ವರ್ಷ ಆಯಿತು. 1.5 ವರ್ಷಕ್ಕೆಲ್ಲ ಹಣ್ಣಾಗಿ ಶುರು ಆಗತ್ತೆ. ಇದು ವರ್ಷದಲ್ಲಿ ಒಂದು 2-3 ಸಲ ಹಣ್ಣಾಗತ್ತೆ. ನೋಡಿ, ಇದಕ್ಕೆ ಈ ಕಡೆ ಹೂವು ಆಗ್ತಾ ಇದೆ, ಇಲ್ಲಿ ಹಣ್ಣಿದೆ, ಹಾಗೆ ಇಲ್ಲಿ ಕಾಯಿ ಕೂಡ ಇದೆ. ಇದು ಹಣ್ಣಾದರೆ ಯೆಲ್ಲೋ ಆಗತ್ತೆ. ಡಿಫ್ರೆನ್ಸ್ ನೋಡಿ, ಇದು ಯೆಲ್ಲೋ, ಇದು ಲೈಟ್ ಆರೆಂಜ್, ಕೆಂಪು ಮಿಶ್ರಿತ ಹಳದಿ. ಈ ಯೆಲ್ಲೋಗಿಂತ ರೆಡ್ಡಿಶ್ ಹಣ್ಣು ತುಂಬ ಸಿಹಿಯಾಗಿರುತ್ತೆ, ಹುಳಿ ಅಂಶ ಕಡಿಮೆ ಇರುತ್ತೆ. ಇದು ಒಂಥರ ಹುಳಿ ಮಿಶ್ರಿತ ಸಿಹಿ. ತಿಂತಾ ಇದ್ದರೆ ಹೀಗೆ ತಿಂತಾನೆ ಇರಬೇಕು ಅನ್ಸುತ್ತೆ. ಒಳಗಡೆ ಪಲ್ಪ್ ಇರುತ್ತೆ, ಅದು 3 ಬೀಜ ಅಥವಾ 2 ಬೀಜ ಇರ್ಬೋದು. ಆ ಬೀಜಕ್ಕೆ ಪಲ್ಪ್ ಅಂಟ್ಕೊಂಡಿರುತ್ತೆ. ಅದನ್ನು ಚಪ್ಪಿಸ್ಕೊಂಡು ತಿನ್ನಬೇಕಾಗತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ತಿನ್ನೋಕ್ಕೆ. ನೋಡಿ, ಇದನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಒಂಥರ ಜ್ಯೂಸಿ ಆಗಿದೆ. ಇದರಲ್ಲೂ ಕೂಡ 3 ಬೀಜ ಇದೆ ನೋಡಿ. ಪಲ್ಪು ಈ ಬೀಜಕ್ಕೆ ಅಂಟ್ಕೊಂಡಿರುತ್ತೆ. ಇದನ್ನು ಹೀಗೆ ತಿನ್ನುವಂಥದ್ದು. ನೋಡಿ ರಸ ಹೇಗೆ ತೊಟ್ಟಿಕ್ಕತ್ತೆ ಅಂತ. ಇದರಿಂದ ಜ್ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇದು ಫ್ಲೇವರು ಅದ್ಭುತ, ಕಲರ್ ಕೂಡ ಆಕರ್ಷಕ, ಹೊಟ್ಟೆಗೆ ತಂಪು. ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಹೆಲ್ತ್ ಬೆನಿಫಿಟ್ಟು ತುಂಬ ಇದೆ. ತುಂಬ ಸಿಹಿಯಾಗಿದೆ, ಹುಳಿ ಅಂಶ ತುಂಬ ಕಡಿಮೆ. ಇದನ್ನು ಟೆರೆಸ್ ಗಾರ್ಡನಲ್ಲಿ ಬೆಳ್ಕೋಬಹುದು, ಮನೆ ಹಿತ್ತಲಲ್ಲಿ, ಮನೆ ಅಂಗಳದಲ್ಲಿ, ಹಾಗೆ ತೋಟದ ಬದುವಲ್ಲಿ ನೆಡ್ಬೋದು. ಆಮೇಲೆ ಇದಕ್ಕೆ ತುಂಬ ಬಿಸಿಲು ಬೇಕು ಅಂತಲೂ ಇಲ್ಲ. ಇಲ್ಲಿ ನೋಡಿ, ಈಗ ಅಡಿಕೆ ಇದೆ, ತೆಂಗಿದೆ, ಏನೋ ಗಿಡಗಳಿದೆ. ಅದು ನೆರಳಲ್ಲೇ ಇದೆ. ಇದು ನೆರಳಲ್ಲೂ ಕೂಡ ಆಗತ್ತೆ. ಇದು ಹಾಗೆ ಇದು ತುಂಬ ದೊಡ್ಡ ಗಿಡ ಆಗಲ್ಲ. ಆ್ಯಕ್ಚುಲಿ ಇದು ನೋಡಿ, 3 ವರ್ಷ, ನನಗೆ 1.5 ವರ್ಷಕ್ಕೆ ಕಾಯಿ ಬಂತಿದ್ದು. ಸೊ ಆಗ್ತಾನೆ ಇದೆ, ಆದರೆ ತುಂಬ ಆಗ್ಬಿಡತ್ತೆ. ಈ ಮಕ್ಳಿದ್ದ ಮನೆಯಲ್ಲಂತೂ ಅವ್ರು ಬಂದ್ಕೊಂಡು ತಿನ್ಕೊಂಡಿದ್ರೆ ನಮ್ಗೆ ನೋಡೋರ್ಗೊಂಥರ ಖುಷಿ, ಅಷ್ಟು ಚೆನ್ನಾಗಿರುತ್ತೆ. ಇದು ನಾವು ಚಿಕ್ಕವರಿದ್ದಾಗ ಹುಣಸೆ ಹಣ್ಣು ತಿನ್ನೋಕ್ಕೆ ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತಿದ್ವಿ. ದೂರದಲ್ಲಿ ಬೆಟ್ಟ, ಕಾಡು, ಆ ಥರ ಹುಡ್ಕೊಂಡು ಹೋಗ್ತಾ ಇದ್ವಿ. ಇಂಥದ್ದು ಮನೇಲಿದ್ದರೆ ಮಕ್ಕಳು ಅಷ್ಟು ದೂರ ಹೋಗೋ ಅವಶ್ಯಕತೆ ಇರಲ್ಲ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.